ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿ ಇತ್ತು ಟ್ರೇಡು, ಅದೇ ರೀತಿಗೆ ನಾಳೆ ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಇಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾಳೆ ಬುಧವಾರ, ಆದರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಅಲ್ಲ. ಕಾರಣ ಮಂತ್ಲಿ ಎಕ್ಸ್ಪೈರಿ ಬರುತ್ತಲ್ವ ಈ ವೀಕು. ಸೊ ಬ್ಯಾಂಕ್ ನಿಫ್ಟಿದು ಎರಡೂ ಕೂಡ ಗುರುವಾರ ಎಕ್ಸ್ಪೈರಿ ಆಗಿರುತ್ತೆ. ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ. ಸೊ ದಯವಿಟ್ಟು ಎಕ್ಸ್ಪೈರಿ ಅಂತ ಅನ್ಕೊಂಡು ಟ್ರೇಡ್ ಮಾಡೋಕೆ ಹೋಗ್ಬಿಡಿ. ಡೇಟ್ ನೋಡಿಬಿಟ್ರೆ ಸಿಂಪಲ್, ಯಾವ ವೀಕಿಂದ ನೀವು ತೊಗೊತಿರ್ತೀರೋ. ಬಟ್ ಏನಾಗುತ್ತೆ ಅಂದರೆ ಮಂತ್ಲಿ ಎಕ್ಸ್ಪೈರಿನಲ್ಲಿ ಡೇಟ್ ಇರೋದಿಲ್ಲ. ಸೊ ನೀವು ಜೆರೋದ ಈ ಥರ ಪ್ಲಾಟ್ಫಾರ್ಮ್ ನೋಡೋದಾದರೆ ಈಗ ಸೆಪ್ಟೆಂಬರ್ ಅಂದರೆ ಸೆಪ್ಟೆಂಬರ್ ಅಂತಷ್ಟೇ ತೋರಿಸ್ತಾ ಇರುತ್ತೆ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳಿದೆ. ಬಟ್ ವೀಕ್ಲಿ ಎಕ್ಸ್ಪೈರಿ ಕನ್ಫ್ಯೂಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಏನು ಸ್ಟ್ರೈಕ್ ತೊಗೊತಾ ಇರ್ತೀವೋ ಅದರಲ್ಲೇ ಡೇಟ್ ಕೂಡ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಇವತ್ತು ಸೆಕ್ಟರ್ ಆಫ್ ದ ಡೇ ಅಂತ ನಾವು ಹೇಳೋದಾದರೆ ಇವತ್ತು ಆಟೋ ಸೆಕ್ಟರ್ ಅಂತ ಹೇಳ್ಬೋದು. ಜೊತೆಗೆ FMCG ಸೆಕ್ಟರ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತು. ಆಟೋ ಸೆಕ್ಟರಲ್ಲಿ ಐಶಾರ್ ಮೋಟರ್ಸಲ್ಲಿ ನೋಡಿ 2.52% ಬಂದಿದೆ. ಅದೇ ಇವತ್ತಿನ ಟಾಪ್ ಗೇನರ್ ಅಂತ ಕಾಣಿಸ್ತಾ ಇದೆ. ಅದೇ ರೀತಿಗೆ ಟಾಪ್ ಲೂಸರ್ ಅಂತ ನೋಡೋದಾದರೆ ತುಂಬ ಕಾಂಪಿಟೇಷನ್ ಇದೆ. ಐ ಥಿಂಕ್ ಇಂಡಸ್ಇಂಡ್ ಬ್ಯಾಂಕ್ ಅಂತ ಕಾಣಿಸುತ್ತೆ. 1.37% ಫಾಲ್ ಬಂದಿದೆ. ಇಂಡಸ್ಇಂಡ್ ಬ್ಯಾಂಕಲ್ಲಿ ನಾವು ಮಾತಾಡ್ಕೊಂಡಿದ್ವಿ 1500 ಲೆವೆಲ್ ಒಂದು ರೆಸಿಸ್ಟೆನ್ಸ್ ಇದೆ, ಅಲ್ಲಿ ಮೇಲ್ಗಡೆ ಹೋಗೋ ತನಕ ಪೊಸಿಷನ್ ತಗೋಬೇಡಿ ಅಂತ. ಯಾರು ಚಾರ್ಟ್ ಸ್ಟಾಕ್ ರೆಗ್ಯುಲರ್ ವ್ಯೂವರ್ಸ್ ಇದ್ದೀರಾ ನಿಮಗೆ ಗೊತ್ತಾಗ್ತಾ ಇರಬೇಕು. ಅದೇ ರೀತಿಗೆ ಸಿಪ್ಲಾದಲ್ಲಿ 1.33% ಬಂದಿದೆ. ಟೆಕ್ಕೆಮಲ್ 1.32 ಬಂದಿದೆ. ನೋಡಿ ಸಿಪ್ಲಾದಲ್ಲಿ ಸುಮಾರು ದಿನದಿಂದ ರೂಮರ್ಸ್ ಆಗ್ತಾ ಇದೆ. ನಂಗೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡೋಕ್ಕಾಗಿಲ್ಲ. ಅದನ್ನ ಅಕ್ವೈರ್ ಮಾಡ್ಕೊತಾರೆ ಇವರು, ಸನ್ ಫಾರ್ಮ್ ಅದವರು ಯಾರು ತಗೊಂತಾರೆ ಅಂತೆಲ್ಲ ಆಗಿತ್ತು. ಅದನ್ನ ನಾನು ಫಾಲೋ ಮಾಡಿಲ್ಲ. ಫಾಲೋ ಮಾಡಿಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಫಾರ್ಮಾ ಸೆಕ್ಟರ್ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡ್ತಾ ಬರೋಣ ಇವತ್ತು ಟ್ರೇಡ್ ಯಾವ ರೀತಿ ಇತ್ತು ಅಂತ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡ್ತಾ ಬರೋಣ. ನಿಫ್ಟಿ ನಾವು ನಿನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, ಇದು ಒಂದು ಲೋಯರ್ ಲೋ ಪ್ಯಾಟರ್ನ ಬ್ರೇಕ್ ಆಗೋ ಥರ ಕ್ಲೋಸಿಂಗ್ ಕೊಟ್ಟಿದೆ. ಆದರೆ ಕನ್ಫರ್ಮೇಷನ್ ಯಾವಾಗ ಆಗುತ್ತೆ, ನಿನ್ನೆ ಲೋನ್ ಯಾವುದೇ ಕಾರಣಕ್ಕೂ ಕೆಳಗಡೆ ಬರಬಾರ್ದು ಅಂತ ಮಾತಾಡ್ಕೊಂಡಿದ್ವಿ. ಅಂದರೆ ಅಗೇನ್ 19,600 ಅನ್ನೋ ಬೇಸ್ ಇವತ್ತು ಕೂಡ ಆಗಿಲ್ಲ. ಇವತ್ತು ಇನ್ಫ್ಯಾಕ್ಟ್ ಒಂದೇ ಝೋನಲ್ಲಿದೆ. ಇವತ್ತು ಸುಮಾರು ಜನ ನಾನು ಟ್ರೇಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಯಾಕೆಂದರೆ ನೆನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, ಇದಕ್ಕೆ ನಮಗೆ ಕನ್ಫರ್ಮೇಷನ್ ಬಂತು ಅಂದರೆ ಮೇಲ್ಗಡೆ ಹೋಯಿತು ಅಂದರೆ 19,720 ಬಿಟ್ಟು 19,800 ತನಕ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು. ಶುರುವಾಗಿದೆಯಾ ಅಂತ ನೆನ್ನೆ ಕೇಳಿದ್ದೆ. ಇಲ್ಲ ನೀವು ಇನ್ನೊಂದು ಪಾಸಿಬಿಲಿಟಿ ಏನು ಮಾತಾಡ್ಕೊಂಡಿದ್ವಿ, ಒಂದು ಇಲ್ಲೇ ಬಸ್ ಸ್ಟ್ಯಾಂಡ್ ಆಗಿ ಅದಾದಮೇಲೆ ನಮಗೆ ಮೇಲ್ಗಡೆನೋ ಕೆಳಗಡೆನೋ ಮೂವ್ ಬರುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಸೊ ಯಾಕೆಂದರೆ ಮೇಲ್ಗಡೆಯಿಂದ ಬಂದಿದೆ, ಈ ಒಂದು ಹಾಲ್ಟ್ ಆಗೋದು ವೆರಿ ಇಂಪಾರ್ಟೆಂಟ್ ಅಂತ. ಹಾಲ್ಟ್ ಆದರೆ ಹಾಲ್ಟ್ ಆಗಿ ಕೆಳಗಡೆ ಬೇಕಾದ್ರೆ ಕಂಟಿನ್ಯೂಷನ್ ಆಗ್ಬೋದು, ಅಥವಾ ಶಾರ್ಟ್ ಕವರಿಂಗ್ ಬಂದರೆ ಮೇಲ್ಗಡೆ ಹೋಗ್ಬೋದು. ಸೊ ಒಂದಂತೂ ಕ್ಲಿಯರ್ ಇತ್ತು, ಇವತ್ತು ಪಿಗೆ ಜಾಗ ಇಲ್ಲ ಅಂತ. ದಯವಿಟ್ಟು ಅದಕ್ಕೆ ಗಿಫ್ಟ್ ನಿಫ್ಟಿ ನೋಡಿಕೊಂಡು ಸುಮಾರು ಜನ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಈ ರೀತಿ ಎಲ್ಲ ನೋಡ್ತಾ ಇರ್ತೀರಾ. ನಾನು ಆಲ್ರೆಡಿ ನಾನು ವ್ಯೂನ ಹೇಳಿದ್ದೀನಿ. SGX ನಿಫ್ಟಿ ಅಂತ ಏನು ಮಾತಾಡಿದ್ವಿ ಅದೇ ಇವಾಗ ಗಿಫ್ಟ್ ನಿಫ್ಟಿ ಆಗಿದೆ. SGX ನಿಫ್ಟಿ ಯಾವ ರೀತಿ ವರ್ಕ್ ಆಗ್ತಿತ್ತು ಅದೇ ರೀತಿ, ಬಟ್ ಲೊಕೇಶನ್ ಸಿಂಗಾಪುರಿಂದ ಗುಜರಾತಿಗೆ ಶಿಫ್ಟ್ ಆಗಿದೆ. ಯಾರಿಗಾದ್ರೂ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಈ ವಿಡಿಯೋದ ಎಂಡಿಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ, ಹೇಗೆ SGX ನಿಫ್ಟಿ ಕಾರ್ಯನಿರ್ವಹಿಸುತ್ತೆ ಅಂತ. ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನಾಳೆಗೆ ನಿಫ್ಟಿನಲ್ಲಿ ಏನು ಕತೆ ಹಾಗಾದರೆ ಅಂತಂದರೆ, ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ. ಆ ಕಾರಣದಿಂದಾಗಿ ಇಲ್ಲೊಂದು ನಿಮಗೆ ಕ್ಲೀನಾಗಿ ನೋಡೋದ್ರೆ ಒಂದು ಟ್ರೆಂಡ್ ಲೈನ್ ಥರದ್ದು ಬಂದಿದೆ. ನೀವು ಕರೆಕ್ಟಾಗಿ ಹಾಕೋಬೇಕಿದ್ನ. ಸೊ ಈ ಲೆವೆಲ್ ಅಂತ ಬಂದರೆ ಸರಿಸುಮಾರು 19,700ಗೆ ಬರುತ್ತೆ ಇವತ್ತಿನ ಆಗಿರೋದಂಥ ಹೈನೂ ಕೂಡ. ಸೊ 19,700 ಅನ್ನೋದು ನಾಳೆ ರೆಸಿಸ್ಟೆನ್ಸ್ ಥರನೇ ಇರುತ್ತೆ. 19,700 ಏನಾದ್ರು ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ನೀವು 19,750, 800 ಇದನ್ನ ಟಾರ್ಗೆಟ್ ಮಾಡ್ತಾ ಹೋಗೋದು. ಜಾಸ್ತಿ ಟಾರ್ಗೆಟ್ನ ಮಾಡೋಕ್ಕೆ ಹೋಗ್ಬಿಡಿ. ಈಗಲೂ ಕೂಡ ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಮೊನ್ನೆದೇನೋ ಒಂದು ಹೈ ಮಾಡಿತ್ತು, ನೆನ್ನೆದೇನೋ ಒಂದು ಲೋ ಮಾಡಿತ್ತು. ಈ ಝೋನಲ್ಲಿ ಇದ್ದೀವಿ. ಈ ಝೋನ್ನ ಬಿಟ್ಟು ಕೆಳಗಡೆ ಮೇಲ್ಗಡೆ ಹೋಗೋ ತನಕ ನಾವೇನು ಪ್ಲಾನ್ ಮಾಡೋಕ್ಕಾಗಲ್ಲ. ಇದು ಗುರುವಾರ ದಿನ, ಅಂದರೆ ನಾಳೆ ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾಳೆ ಕೆಳಗಡೆ ಬಂದ್ರೂ ನೀವು 19,600 ಹುಷಾರಾಗಿ ಇರಬೇಕು. 19,600 ತನಕ ಕೆಳಗಡೆ ಬರ್ತಿದೆ ಅಂದರೆ ಗುರುವಾರದ ದಿನಕ್ಕೆ ನಮಗೆ ಒಂದು 2 ದಿನದಿಂದ ಹಾಲ್ಟ್ ಆಗಿರೋದ್ರಿಂದ ಒಂದು ಟ್ರೆಂಡಿಂಗ್ ಮೂವ್ನ ಇದನ್ನೇ ಸ್ಟಾಪಸ್ ಇಟ್ಕೊಂಡು ಕೆಳಗಡೆ ಹೋಗುತ್ತೆ ಅಂತ ಅವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಕಸ್ಮಾತ್ ಮೇಲ್ಗಡೆ ಹತ್ತಿರ ಬಂದು ಕ್ಲೋಸ್ ಆಗುತ್ತೆ ನಾಳೆ ಅಂತಂದರೆ, ಏಕೆಂದ್ರೆ ಗುರುವಾರ ದಿನಕ್ಕೆ ನಾವು ಏನು ಮಾಡ್ಬೋದು, ಸೊ ಇದನ್ನೇ ನಾವು ಸ್ಟಾಪಸ್ ಇಟ್ಕೊಂಡು ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ರೇಂಜಲ್ಲಿ ಈ ರೇಂಜಲ್ಲಿ ಎಲ್ಲಿ ಕ್ಲೋಸ್ ಆಗುತ್ತೆ ನಾಳೆ ನೋಡೋಣ. ಅಥವಾ ಇದ್ರ ಮಧ್ಯದಲ್ಲೇ ಉಳ್ಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ. ನಾಡಿದ್ದ ದಿನ ಯಾವ ರೀತಿ ಆಪರ್ಚುನಿಟಿ ಕೊಡುತ್ತೆ ಅಂತ ನೋಡ್ಕೊಂಡು ಟ್ರೇಡ್ ಮಾಡ್ಬೋದು. ಬಟ್ ನಾಳೆಗೆ 19,800 ಮೇಲ್ಗಡೆ ರೆಸಿಸ್ಟೆನ್ಸು, ಕೆಳಗಡೆ 19,600 ಸಪೋರ್ಟು. ಈ ಝೋನ್ ಒಳಗಡೆ ಇರುವಂಥದ್ದು ಒಂದು ಸೈಡ್ ವೇಸ್ ದಿನ ಆಗುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಿ, ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗ್ಬಿಡಿ. ಪ್ಯಾಟರ್ನ್ ಹಾಕೊಂಡು ನೋಡಿ, ಇಲ್ಲೊಂದು ಸ್ಕ್ವೀಸ್ ಆಗ್ತಾ ಬರ್ತಿರೋದಂತೂ ಕ್ಲೀನಾಗಿ ಕಾಣಿಸ್ತಾ ಇದೆ. ಇವತ್ತು ಈ ರೀತಿಯಾಗಿದೆ. ಇದು ವರ್ಟೆಕ್ಸ್ ಹತ್ರ ಬಂದಿದೆ ಅಂತ ಅನ್ಸಿರ್ಬೋದು. ನಾಳೆ ಬ್ರೇಕ್ಔಟ್ ಕೊಟ್ಟರು ಥಿಯರಿ ಏನು ಹೇಳುತ್ತೆ ಅಂತಂದರೆ, ನಾವು ಯಾವ ರೀತಿ ಇರ್ತೀವೋ ಅದು ಸಿಮೆಟ್ರಿಕಲ್ ಟ್ರ್ಯಾಂಗಲ್ ಯಾವಾಗ ಬರುತ್ತೋ ಅದ್ರ ಕೆಳಗಡೆ ಹೋಗುತ್ತೆ ಅಂತ. ಬಟ್ ಇದು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ಸ್ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ನೋಡಿ ಒಂದು ಪಾಸಿಟಿವ್ ಮೂವ್ಮೆಂಟ್ ಆಗಿದೆ. ಇದನ್ನು ನೀವು ಗಣನೆಯಲ್ಲಿ ಇಟ್ಕೊಂಡು ಈ ರೀತಿ ಪ್ಯಾಟರ್ನ್ ಹಾಕೊಂಡ್ರಿ ಅಂತಂದರೆ ಇಲ್ಲಿಂದ ಮೂವ್ಮೆಂಟ್ ಬಂದರೆ ಮತ್ತೆ ಮೇಲ್ಗಡೆ ಹೋಗಬೇಕು ಅಂತ ಥಿಯರಿ ಹೇಳುತ್ತೆ. ಬಟ್ ಇದು ಕೂಡ ಒಂದು ನೆಗೆಟಿವ್ ಟ್ರೆಂಡ್ ಏನು ಬಂದಿತ್ತು ಅದರ ಭಾಗ ಆಗಿರೋದ್ರಿಂದ ಈ ಥರ ದಿನಗಳಲ್ಲಿ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ಥರ ದಿನ ಒನ್ ಆಫ್ ದ ಸೇಫ್ ಡೇಸ್ ಟು ಟ್ರೇಡ್. ಯಾಕಂದರೆ ನಿಮಗೆ ಏನು ಮೂವ್ಮೆಂಟ್ ಆಗ್ತಾ ಇರಲ್ಲ, ಸ್ಟಾಪ್ ಲಾಸ್ ಹಿಟ್ ಆದ್ರೂ ಜಾಸ್ತಿ ಆಗಲ್ಲ, ಟಾರ್ಗೆಟ್ ಹಿಟ್ ಆದ್ರೂ ಆಗಲ್ಲ. ಯಾವುದರಲ್ಲಿ ನಿಫ್ಟಿನಲ್ಲಿ, ಯಾಕೆಂದರೆ ನಿಫ್ಟಿ ಎಕ್ಸ್ಪೈರಿ ಇನ್ನೂ 3 ದಿನ ಇದೆ ಆ ಕಾರಣದಿಂದಾಗಿ. ಬಟ್ ಅಫ್ಕೋರ್ಸ್ ನಿಮಗೆ ಫಿನ್ ನಿಫ್ಟಿನಲ್ಲೆಲ್ಲ ಆದರೆ ನಿಮಗೆ ಬೇಗ ತೀಟಾಟಿಕೆ, 2 ಕಡೆ ತೀಟಾಟಿಕೆ ಆಗಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಅದು ಸಹಜ ಕೂಡ. ಅದಕ್ಕೋಸ್ಕರ ಸೈಡ್ ವೇಸ್ ಅಂತ ಮೊದಲೇ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ಬಿಡಿ. ನಾವು ಮೊನ್ನೆಯಿಂದನೂ ಶುಕ್ರವಾರದಿಂದನೂ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ವೀಕ್ ಒಂದು ಸೈಡ್ ವೇಸ್ ದಿನ ಆಗಿರುತ್ತೆ ಅಂತ. ಸೇಮ್ ವ್ಯೂ ನಾಳೆಗೂ ಕೂಡ. ಎಕ್ಸ್ಪೈರಿ ದಿನ ಏನಾಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಗುರುವಾರ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಸ್ವಲ್ಪ ಒಂದು ಹೋಪ್ ಇರುತ್ತೆ. ಬ್ಯಾಂಕ್ ನಿಫ್ಟಿ ಮತ್ತೆ ಕೋಆರ್ಡಿನೇಷನ್ ಬರೋದ್ರಿಂದ ಏನಾದರೂ ಒಂದು ಟ್ರೆಂಡಿಂಗ್ ಮೂವ್ ಬರ್ಬೋದು ಅಂತ. ಅದು ಯಾವ ರೀತಿ ಅಂತ ಗುರುವಾರ ನೋಡ್ಕೊಂತ ಹೋಗೋಣ. ಸೊ ನಿಫ್ಟಿನಲ್ಲಿ ಕ್ಲಿಯರ್ ಆಗಿದೆ, ಅದೇ ರೀತಿ ನೋಡ್ಕೊಂಡು ಟ್ರೇಡ್ ಮಾಡಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾಳೆ ಎಕ್ಸ್ಪೈರಿ ಇಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ವೆರಿ ನ್ಯಾರೋ ರೇಂಜ್, ಎಕ್ಸೆಪ್ಟ್ ಇಲ್ಲಿ ಒಂದು ಬ್ರೇಕ್ ಡೌನ್ ಆಯಿತು ಅಂತ ಬಂತು ಬಿಟ್ಟರೆ. ಸೊ ಅಲ್ಲಿಗೆ ಬಂದ್ರೂ ಹಿಂದ್ಗಡೆ ರೆಫರೆನ್ಸಲ್ಲಿ ಇದ್ದೇ ಇದೆ. ಮತ್ತು 44,500 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟು. ಇಲ್ಲಿ ಯಾರಾದರೂ ತೊಗೊಂಡಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ನಿಮಗೆ ಒಂದು
ಬಸ್ ಸ್ಟ್ಯಾಂಡಿಂದ ಬ್ರೇಕ್ಔಟ್ ಆಗಿತ್ತು. ಸೊ ಬ್ರೇಕ್ಔಟ್ ಆಗಿ ಇಮಿಡಿಯೇಟ್ ಕ್ಯಾಂಡಲಲ್ಲಿ ಎನ್ಗಲ್ಫಿಂಗ್ ಆಯಿತು. ಸೊ ಇಲ್ಲಿ ಒಂದು ಸ್ಟಾಪ್ ಲಾಸ್ ಹಿಟ್ ಆಗಿದ್ರೆ ವಿಚ್ ಇಸ್ ವೆರಿ ಗುಡ್. ಯಾರಿಗಾದ್ರೂ ಹಿಟ್ ಆಗಿತ್ತು ಇಲ್ಲಿ ಸ್ಟಾಪ್ ಲಾಸ್ ಅಂದರೆ ಟ್ರೇಡ್ ಮಾಡೋರಿಗೆ ದಟ್ ಇಸ್ ಓಕೆ, ಅಕ್ಸೆಪ್ಟಬಲ್. ನೀವು ತೊಗೊಂಡಿದ್ದೀರಾ ಈ ಝೋನಲ್ಲಿ, ಬಟ್ ಸೈಡ್ ವೈಸ್ ದಿನ ಅಂತ ಎಕ್ಸ್ಪೆಕ್ಟ್ ಮಾಡಿದಾಗ ನಾನು ಅದೇ ಹೇಳ್ತಾರಂಥದ್ದು, ಒಂದು ರೇಂಜಲ್ಲಿ ಇದೆ ಅಂತಂದಾಗ ನಮಗೆ ಇವತ್ತು ಪಿ ಕಡೆ ವ್ಯೂ ಅಂತೂ ಇರಲಿಲ್ಲ. ಯಾಕೆ ಅಂತಂದರೆ ಸ್ವಿಂಗ್ಗಳನ್ನು ಬೀಟ್ ಆಗಬಾರ್ದು. ಬಟ್ ಇಲ್ಲಿ ನೀವು ತೊಗೊಂಡಿದ್ದೀರಾ ಅಂದರೆ ವಿಚ್ ಇಸ್ ಓಕೆ, ಯಾಕೆಂದರೆ ನೀವು ಹಳೆ ಸ್ವಿಂಗ್ಗಳು ಇಲ್ಲಿ ಕಾಣಿಸ್ತಾ ಇತ್ತು, ಆ ಸ್ವಿಂಗನ್ನು ಬೀಟ್ ಆಗ್ತಾ ಇದೆ ಅಂತ ನೀವು ಇಲ್ಲಿ ಕ್ಯಾಂಡಲ್ ಎಂಟ್ರಿ ತೊಗೊಂಡ್ರೆ ಇಮಿಡಿಯೇಟಾಗಿ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಯಿತು. ಸೊ ಈ ಥರ ಸ್ಟಾಪ್ ಲಾಸ್ ಹಿಟ್ ಮಾಡಿಸ್ಬೇಕು ಅಂತಲೇ ಮಾಡೋ ಥರ ಕಾಣಿಸ್ತಾ ಇರುತ್ತೆ. ಸೊ ದಟ್ ಈಸ್ ಓಕೆ. ಬಟ್ ಇವಾಗ ನೋಡೋದಾದರೆ ಓವರಾಲು ವೆರಿ ಟೈಟ್ ರೇಂಜಲ್ಲಿ 44,700 600 ಇಷ್ಟು ಸಣ್ಣ ರೇಂಜಲ್ಲಿ ಇವತ್ತು ಟ್ರೇಡ್ ಆಗಿದೆ. ಕೆಲವರು ಕೇಳ್ತಾ ಇದ್ರಿ 44,700 ಪಿನ ಹೋಲ್ಡ್ ಮಾಡ್ಬೋದಾ, ಸಿನ ಹೋಲ್ಡ್ ಮಾಡ್ಬೋದಾ ಅಂತ. ದಯವಿಟ್ಟು ಎರಡೂ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ ನಾಳೆ ಇದಕ್ಕೆ ಕಂಟಿನ್ಯೂಷನ್ ಬಂತು ಆಯಿತು ಅಂತಂದರೆ, ಸೊ ಇದೇನು ಬಂದಿತ್ತಲ್ಲ ಇದ್ರ ಶಾರ್ಟ್ ಕವರಿಂಗ್ ಕನ್ಫರ್ಮೇಷನ್ ಅಂತ 44,900 ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು ಅಷ್ಟೇ. ಅದಕ್ಕಿಂತ ಮ್ಯಾಕ್ಸಿಮಮ್ ಅಂದರೆ 45,000. ಸೊ 45,000 ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಕೆಳಗಡೆ 44,400 ಅನ್ನೋ ಸಪೋರ್ಟ್ ಆಗ್ತಾ ಹೋಗುತ್ತೆ. ನಾಳೆ ಇದೇ ರೇಂಜನ್ನು ಎಕ್ಸ್ಪೆಕ್ಟ್ ಮಾಡಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ಒಂದು ನೀವು ಈ ರೀತಿಯೂ ಕೂಡ ಟ್ರೆಂಡ್ ಲೈನ್ ಹಾಕೋಬಹುದು. ಸೊ ಇದು ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಬಟ್ ನಾಳೆ ಗೊತ್ತಾಗ್ತಾ ಹೋಗುತ್ತೆ. ನಾಳೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದ್ರೂ ಸ್ಟಿಲ್ ವಿತ್ ಇನ್ ದ ಝೋನೇ ಆಗಿರೋದ್ರಿಂದ ಆಗ ನಿಮಗೆ 44,900, ಇಲ್ಲಿ ಕೆಳಗಡೆ 44,500 ಇದನ್ನು ಇಂಪಾರ್ಟೆಂಟ್ ಲೆವೆಲ್ ಆಗಿ ವಾಚ್ ಮಾಡಬೇಕು ನೀವು. 100 ಪಾಯಿಂಟ್ಸ್ ಅಲ್ಲೇ ಇರಿ. ಬ್ಯಾಂಕ್ ನಿಫ್ಟಿನಲ್ಲಿ ಐ ಥಿಂಕ್ ಗುರುವಾರ ತನಕ ರಿಸರ್ವ್ ಮಾಡ್ಕೊಳುತ್ತೆ. ಗುರುವಾರ ತನಕ ಈ ಝೋನ್ ಆಗಲಿ ಬ್ರೀಚ್ ಆಗೋಕ್ಕಾಗಲ್ಲ. ಬ್ರೀಚ್ ಆಯಿತು ಅಂದರೆ ನಾಳೆ ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದ್ರ ಮೇಲೆ ನಾವೇನು ನಿಫ್ಟಿನಲ್ಲಿ ಮಾತಾಡಿದ್ವಲ್ಲ ಅದೇ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಯಾವುದರಲ್ಲಿ ಗುರುವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ. ನೆಕ್ಸ್ಟು ಇವತ್ತು ಫಿನ್ ನಿಫ್ಟಿ ವೆರಿ ಇಂಪಾರ್ಟೆಂಟ್ ಆಗಿದ್ದಂಥದ್ದು, ಎಕ್ಸ್ಪೈರಿ ಆಗಿದ್ದಂಥದ್ದು 19,800 ಸೇಫ್ ಅಂತ ಮಾತಾಡ್ಕೊಳ್ತಾ ಇದ್ವಿ. ಸೇಫ್ ಮಾಡಿದ್ರು ಕೂಡ ಕೊನೆಗೆ, ಬಟ್ ನಿಮಗೆ ಈ ಪಾಯಿಂಟೆಲ್ಲ ಕೆಳಗಡೆ ಹೋಯ್ತೇನೋ ಅಂತ ಅನಿಸ್ತಿರ್ಬೋದು. ಬಟ್ ನೋಡಿ 19,800 ಸೇಫ್ ಮಾಡಿದ್ದಾರೆ. ಸೊ ಆಪ್ಷನ್ ಜನರಲ್ಲಿ ಬೆಳಗ್ಗೆಯಿಂದನೂ ಕ್ಲಿಯರಾಗಿ ಹೇಳ್ತಾ ಇತ್ತು, ಒಂದು ಪುಟ್ ರೇಟಿಂಗ್ ಚೆನ್ನಾಗಿದೆ, ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ ಅಂತ. ಬಟ್ ನಿಮ್ಗೆ ಇಲ್ಲಿ ಈ ಮೂಮೆಂಟಲ್ಲಿ ಒಂದು ಒಳ್ಳೆ ಕ್ಯಾಪ್ಚರ್ ಇತ್ತು. ನೀವು ಹಿಡಿಯೋದಿದ್ರೆ 19,780 ಇಲ್ಲಿ. ಬಟ್ ಈ ಪಾಯಿಂಟಲ್ಲಿ 12 ಗಂಟೆ ಟೈಮಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ಇದನ್ನು ಬ್ರೇಕ್ಔಟ್ ಆಗುತ್ತೆ ಅಂತ ಅಂದ್ಕೊಂಡ್ರು ಮತ್ತೆ ವಾಪಸ್ ಬಂದು ಟೆಸ್ಟ್ ಮಾಡಿಸಿ ವೆರಿ ಬೋರಿಂಗ್ ಎಕ್ಸೆಪ್ಟ್ ದಿಸ್ ಪಾರ್ಟ್. ಈ ಪಾರ್ಟ್ನ ಯಾರಿಗಾರು ಕ್ಯಾಪ್ಚರ್ ಮಾಡೋಕ್ಕಾಗಿತ್ತು ಅಂದರೆ ಇವತ್ತು ನಿಮಗೆ ಅಲ್ಲಿ ಒಂದು ಟ್ರೇಡ್ ಇತ್ತು ಅಷ್ಟೇ. ಅದು ಬಿಟ್ಟರೆ ಒಂದು ಏನು ರೇಂಜ್ ಇತ್ತು ಆ ರೇಂಜ್ ಒಳಗೆ ಇದ್ದೀವಿ. ಇದರಲ್ಲೂ ಕೂಡ 19,900 ಐ ಥಿಂಕ್ ನಾವು ಮಾತಾಡ್ಕೊಂಡಿದ್ವಲ್ವ, 19,950 19,750 ಈ ಝೋನ್ ಒಳಗಡೆ ಮುಗಿಯುತ್ತೆ ಎಕ್ಸ್ಪೈರಿ ಅಂತ. ಅದೇ ರೀತಿ ಆಗಿದೆ. ಇದೆಲ್ಲ ನೀವು ನೋಟ್ ಮಾಡ್ಕೊಂಡು ಹೋಗಬೇಕು, ಯಾಕೆಂದರೆ ಎಷ್ಟು ದಿನ ಪ್ರಿಡಿಕ್ಟಬಲ್ ಆಗಿ ಎಕ್ಸ್ಪೈರಿ ಮುಗಿತಾ ಇದೆ, ಎಷ್ಟು ದಿನ ಆಗ್ತಾ ಇಲ್ಲ, ಅಂದರೆ ಚೇಂಜಸ್ ಬರ್ತಾ ಇದೆ, ಲಾಸ್ಟಲ್ಲಿ ಸಡನ್ ಮೂವ್ಮೆಂಟ್ ಬರುವಂಥದ್ದು ಇದೆಲ್ಲ. ಆಪ್ಷನ್ ಚೇನ್ ಬಗ್ಗೆ ಕೆಲವರು ಕೇಳಿದ್ರು, OI ರೆಫರೆನ್ಸ್ ಇಟ್ಕೊಂಡು ಟ್ರೆಂಡಿಂಗ್ ಹೋಗುತ್ತೋ ಒಂದೇ ಝೋನಲ್ಲಿ ಇರುತ್ತೋ ಅಂತ, ಎಷ್ಟು ನಂಬರ್ ಇದ್ದರೆ ಒಳ್ಳೆಯದು ಅಂತ. ನೋಡಿ ಎಷ್ಟು ನಂಬರ್ ಅಂತ ಹೇಳೋಕ್ಕಾಗಲ್ಲ ಸರ್, ಯಾಕೆಂದರೆ ನಿಫ್ಟಿ ಅಂತ ನೋಡೋದಾದ್ರೆ ನಿಮಗೆ 5 ಕೋಟಿ 6 ಕೋಟಿ ಇನ್ ಟರ್ಮ್ಸ್ ಆಫ್ ನಂಬರ್ ನಾನು ಹೇಳ್ತಾ ಇರೋದು, ಅಷ್ಟು OI ಬಿಲ್ಡಪ್ ಆಗಿರುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ ಅಷ್ಟೊಂದು ಆಗಿರಲ್ಲ. ಬಟ್ ಈಗ ಬ್ಯಾಂಕ್ ನಿಫ್ಟಿ ಬೇರೆ ಎಕ್ಸ್ಪೈರಿ ಆಗಿರೋದ್ರಿಂದ ಅದರಲ್ಲೂ ಚೆನ್ನಾಗಿ ನಂಬರ್ ಬರ್ತಿರ್ಬೋದು. ಬಟ್ ಯೂಶಲಿ ವಾಲ್ಯೂಮ್ ಅಂತ ನೋಡೋದಾದ್ರೆ OI ಲೆವೆಲಲ್ಲಿ ನಿಫ್ಟಿ ಇಸ್ ದ ಹೈಯೆಸ್ಟ್ ಒನ್. ಆದರೆ ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಅದೆಲ್ಲ ಇನ್ನೂ ಎವಾಲ್ವ್ ಆಗ್ತಾ ಇದೆ. ಸೊ ಎವಾಲ್ವ್ ಆಗ್ತಿರೋದ್ರಿಂದ ನೀವು ಯಾವ ರೀತಿ ಅಂತಂದರೆ, ಯಾವುದಾದ್ರು ಒಂದು ಸೈಡ್ ನಿಮಗೆ ಪುಟ್ ರೇಟಿಂಗ್ ಒಂದಾಗಿ ಅಂದರೆ ಒಂದು 100 ಒಂದು 10 ಲಕ್ಷ ಅಂತ ಅನ್ಕೋಣ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿ ಕಾಲ್ ರೇಟಿಂಗ್ ನಿಮ್ಗೆ ಏನಾದರೂ ಒಂದು ಅಟ್ಲೀಸ್ಟ್ ನಿಮಗೆ ಒಂದು 7-7.5 ಲಕ್ಷ ಇದೆ ಅಂತಂದರೆ ಆಗ ನಿಮಗೆ ಕ್ಲಿಯರ್ ಕಟ್ ಅಂದರೆ 1:1.5 ಇದೆ ಅಂದರೆ ಪುಟ್ ರೇಟಿಂಗ್ ಜಾಸ್ತಿ ಆಗಿದೆ. ಸೊ ಕೆಳಗಡೆ ಹೋಗಲ್ಲ, ಮೇಲ್ಗಡೆ ಹೋಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಅಂದರೆ ಈ ಲೆಗ್ ಬ್ರೇಕ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಈಗ ಸುಮಾರು ಎಕ್ಸ್ಪೈರಿ ನೀವು ನೋಡ್ತಾ ಬನ್ನಿ 1:1 ಟ್ರೇಡ್ ಆಗ್ತಾ ಇರುತ್ತೆ. ಅಂದರೆ ಇಲ್ಲಿ ಒಂದು 30 ಲಕ್ಷ ಜನ ಇದ್ದಾರೆ ಅಂದರೆ ಇಲ್ಲೂ ಕೂಡ ಒಂದು 30 ಲಕ್ಷ ಜನ, ಈ ರೀತಿ. ಸೊ ಈ ರೀತಿ ಟೈಟ್ ಫೈಟಲ್ಲಿ ಇತ್ತು. ಇವತ್ತು ಕೂಡ ಫಿನ್ ನಿಫ್ಟಿ ಅದೇ ಥರ ಸಣ್ಣ ಟೈಟ್ ಝೋನ್ಸಲ್ಲೇ ಆಗಿತ್ತು. ಹಿಂದೆ ಐ ಚಾರ್ಟ್ಸ್ ಸಬ್ಸ್ಕ್ರಿಪ್ಷನ್ ಇದ್ದಾಗ ನಾನು ತೋರಿಸ್ತಾ ಇದ್ದೆ ಯಾವ ರೀತಿ ಕ್ರಾಸ್ ಓವರ್ ಆಯಿತು ಅಂತ. ಬಟ್ ಐ ಚಾರ್ಟ್ ಸಬ್ಸ್ಕ್ರಿಪ್ಷನ್ ಮುಗಿದೋಗಿದೆ ನಂದು. ಹಾಗಾಗಿ ಸೊ ಅದೇನು ಬೇಕಾಗಿಲ್ಲ. ಲೈವ್ ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡ್ತಾ ಇದ್ದಾಗ ನೋಡ್ತಾ ಇದ್ದರೆ ಎವ್ರಿ 3 ಮಿನಿಟ್ಸ್ ಏನೋ ರಿಫ್ರೆಶ್ ಆಗ್ತಾ ಇರುತ್ತೆ. ಕಂಪ್ಲೀಟಾಗಿ OI ಮೇಲೂ ಡಿಪೆಂಡ್ ಆಗಬಾರ್ದು. ಬಟ್ ಎಕ್ಸ್ಪೈರಿ ದಿನ ಕಂಪಲ್ಸರಿ ನೀವು OIನ ಪಕ್ಕದಲ್ಲಿ ಇಟ್ಕೊಂಡಿರಲೇಬೇಕು. ಅಂದರೆ ಆಪ್ಷನ್ ಚೈನ್ ನಾನು ರೆಫರ್ ಮಾಡ್ತಾ ಇರೋಂಥದ್ದು ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತೆ. ಇಲ್ಲಿ ನೋಡೋದಾದರೆ ಇಂಪಾರ್ಟೆಂಟ್ ಝೋನಲ್ಲಿ ಮತ್ತೆ ಬಂದು ಹ್ಯಾಮರ್ ಮಾಡಿದೆ. ಈ ಝೋನ್ನ ಬಿಟ್ಟು ಕೆಳಗಡೆ ಬಂದಿಲ್ಲ ಅಲ್ವಾ ಇವತ್ತು. ದಿಸ್ ಇಸ್ ವೆರಿ ಕ್ರೂಷಿಯಲ್. 19,750. ಸೊ ಮುಂಬರೋ ದಿನಗಳಲ್ಲಿ ಇದು ಸೇಮ್ ಪ್ಯಾಟರ್ನ್ ಎಲ್ಲದರಲ್ಲೂ ಅದೇ ಕತೆ ಹೇಳ್ತಾ ಇದೆ. ಇನ್ನೇನಾದ್ರು ಮೇಲ್ಗಡೆ ಹೋಯ್ತು ಅಂತಂದರೆ ಮತ್ತೆ ನಾವು 20,000 ತನಕ ಹೋಗ್ತೀವಿ. ಬಟ್ ಸದ್ಯಕ್ಕೆ ರೆಸಿಸ್ಟೆನ್ಸ್ ಅಂದರೆ 19,900 ಸಪೋರ್ಟ್ ಅಂದರೆ ನಿಮಗೆ 19,700 ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಿದೆ. ಅದೇ ರೀತಿ ನೋಡಿಕೊಂಡು ಪ್ಲಾನ್ ಮಾಡಿ ಅಂತ ಹೇಳ್ತೀನಿ. ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಮಾತಾಡೋದಿಲ್ಲ, ಸ್ಕಿಪ್ ಮಾಡೋಣ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ನೋಡ್ತಾ ಇರೋಂಥದ್ದು ನೆಸ್ಲೆ. ಆಲ್ಮೋಸ್ಟ್ 52 ವೀಕ್ ಹೈ ಅಲ್ಲ, ಇದು ಆಲ್ ಟೈಮ್ ಹೈ ಝೋನ್ಗೆ ಬಂದಿದ್ದೀವಿ ನೆಸ್ಲೆನಲ್ಲಿ. ಒಂದು ಹೇಳ್ತೀನಿ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ನಿಮಗೆ ಯಾವ್ದಾದ್ರು ಒಂದು ಇಷ್ಟ ಆಗಲ್ಲ ಅಂತಂದರೆ ಜನಕ್ಕೂ ಇಷ್ಟ ಆಗಲ್ಲ ಅಂತ ಯಾವುದೇ ರೂಲ್ಸ್ ಇಲ್ಲ. ಅಂದರೆ ಇನ್ ಟರ್ಮ್ಸ್ ಆಫ್ ಯಾರಾದರೂ ಹೆಲ್ದಿ ಫುಡ್ಡು, ಜಂಕು, ಮ್ಯಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಹಾಗಾಗಿ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ನೀವು ಡೇಟಾನ ನೋಡಬೇಕು. ಸುತ್ತಮುತ್ತ ಜನ ಏನು ಮಾಡ್ತಾ ಇದ್ದಾರೆ ಅಂತ. ಒಂದು ಸಲ ಅಪಾರ್ಟ್ಮೆಂಟ್ಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಮನೆ ಇರೋರಲ್ಲಿ ನೋಡ್ಕೊಂಬನ್ನಿ, ಎಷ್ಟು ಜನದ ಮನೆಯಲ್ಲಿ ತಿಂಡಿಗೆ ಇದಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ
ಅಷ್ಟು ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ಬಿಸ್ಕೆಟ್ಸು, ಸ್ನ್ಯಾಕ್ಸು, ಈ ರೀತಿ ನೂಡಲ್ಸು ಇದು ಅಂತ. ಸೊ ಅದರಲ್ಲಿ ದೊಡ್ಡ ಹೆಸರು ನೆಸ್ಲೆ. ಸೊ ನೆಸ್ಲೆ ಕಂಟಿನ್ಯೂ ಟು ಮೇಕ್ ಪ್ರಾಫಿಟ್ ಮಾಡ್ತಾನೆ ಬಂದಿದೆ. ಇವರು ಸ್ಪ್ಲಿಟ್ ಗಿಟ್ ಏನೂ ಮಾಡಿಲ್ಲ. ಈ ಥರ ನೋಡಿ MRF, ಬಾಷು, ಇವರಿಗೆಲ್ಲ ಜನ ಬಂದು ನಮ್ಮ ಹತ್ರ ಒಂದು ಲಿಕ್ವಿಡಿಟಿ ಇರಬೇಕು, ಅದರಿಂದ ರೈಸ್ ಮಾಡಬೇಕು ಅಂತ ಏನಿಲ್ಲ. ಸ್ಟೇಬಲ್ ಆಗಿರೋರು ಬರಲಿ, ಸ್ಪೆಕ್ಯುಲೇಷನ್ ಮಾಡೋರು ಬೇಡ ಅಂತಿರ್ತಾರೆ. ಹಾಗಾಗಿ ಇದು ಸ್ಪ್ಲಿಟ್ ಆಗಿರಲ್ಲ, ಏನೂ ಆಗಿರಲ್ಲ. ಸೊ 23,000 ನಡೀತಾ ಇದೆ. ಒಂದು ಶೇರ್ ತೊಗೋಬೇಕು ನೆಸ್ಲೆದು ಅಂದರೆ ನೀವು 23,000 ತಗೊಳ್ಬೇಕು. ಅಫ್ಕೋರ್ಸ್ ತುಂಬ ಕಮ್ಮಿ ಜನ ಇರ್ತೀರಾ ಅಂತ ಅನ್ಕೊತೀನಿ ಸಬ್ಸ್ಕ್ರೈಬರ್ಸಲ್ಲಿ. ಯಾರಾದರೂ ನೆಸ್ಲೆನಲ್ಲಿ ಹೋಲ್ಡರ್ಸ್ ಇರೋದು ಇದ್ದರೆ ನೀವು ಈ ಸಲ ನೋಡೋಣ. ಯಾಕೆಂದರೆ ಮಲ್ಟಿಪಲ್ ಟೈಮ್ಸ್ ಏನು ಅಟೆಂಪ್ಟ್ ಆಗಿರೋದಲ್ಲ, ಬಟ್ ಈ ಸ್ಟಾಕ್ನ ಸ್ವಲ್ಪ ನೋಡ್ತಾ ಬನ್ನಿ. ಎಂಥ ಸ್ಪೆಕ್ಟಾಕ್ಯುಲರ್ ಅಲ್ಲಿ ಒನ್ ಆಫ್ ದ ವೆರಿ ಗುಡ್ ಮಲ್ಟಿ ಬ್ಯಾಗರ್ಸ್ ಅಂತ ಅನ್ಸುತ್ತೆ ಇದು FMCG ಸೆಕ್ಟರ್ಲಿರುವಂಥದ್ದು. ನೋಡಿ ಎಷ್ಟು ಕನ್ಸಿಸ್ಟೆಂಟಾಗಿ ರೈಸ್ ಆಗ್ತಾ ಹೋಗಿದೆ. ಎಲ್ಲೂ ಕೂಡ ನಿಮಗೆ ಎಕ್ಸೆಪ್ಟ್ ಕೋವಿಡ್ ಟೈಮಲ್ಲಿ ಬಿಟ್ಟರೆ ಯಾವುದು ಶಾರ್ಪ್ ಫಾಲ್ ಬಂದಿಲ್ಲ. 2022ನಲ್ಲಿ ಒಂದು 4,000 ಪಾಯಿಂಟ್ ಫಾಲ್ ಬಂದಿದ್ದು ಬಿಟ್ಟರೆ ಇನ್ನೆಲ್ಲ ಕಡೆನೂ ಕನ್ಸಿಸ್ಟೆಂಟಾಗಿ ಶಾರ್ಪ್ ಫಾಲ್ ಅನ್ನೋದೇ ಕಾಣಿಸಿಲ್ಲ ಈ ಸ್ಟಾಕಲ್ಲಿ. ವಾಲ್ಯೂಮ್ ಕೂಡ ಅಷ್ಟು, ಯಾಕೆಂದರೆ ಅಷ್ಟು ಕಾಸ್ಟ್ಲಿ ಇದೆ ಅಲ್ವಾ. ಕಾಸ್ಟ್ಲಿ ಅಂದರೆ ಒಂದು ಸ್ಟಾಕ್ ತಗೊಳಕ್ಕೆ ಅಷ್ಟೊಂದು ಬರಬೇಕು. ಸೊ ಇದರಲ್ಲಿ ಮ್ಯಾನಿಪುಲೇಷನ್ ಎಲ್ಲ ಮಾಡುವಂಥದ್ದು ತುಂಬ ಕಮ್ಮಿ ಇರುತ್ತೆ. ಸೊ ಯಾರು ಆ ಥರ ಮಾಡಲಿಕ್ಕೆ ಬರೋದಿಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜಸ್ ಈ ಥರ ಸ್ಟಾಕಲ್ಲಿ ಇನ್ವೆಸ್ಟೆಡ್ ಆಗಿದ್ದರೆ. ಬಟ್ ಅಫ್ಕೋರ್ಸ್ ನೀವು ಒಂದು ಶೇರ್ ಇಟ್ಕೊಂಡ್ರೆ, ಯಾರೋ ಕಮೆಂಟ್ ಮಾಡಿರಲ್ಲ ಅವತ್ತು, ಒಂದು ಶೇರ್ ಇದ್ದರೆ ಸಾಕು ಅವರೇ ಫುಲ್ ಶ್ರೀಮಂತರು ಅಂತ, ಆ ರೀತಿ ಆಗ್ತಾ ಹೋಗುತ್ತೆ. ಬಟ್ ನೋಡ್ತಗೋಣ, ಈ ಸಲ ಇನ್ನೂ ಫಸ್ಟ್ ಅಟೆಂಪ್ಟ್ ಅಲ್ವಾ, ಈ ಸಲ ಇದನ್ನ ಮಾಡಕ್ಕೆ ಬರ್ತಾ ಇರೋದು. ಸೊ ಇಲ್ಲಿ ಪ್ಯಾಟರ್ನ್ ಆಗಿ ಇಲ್ಲಿಂದ ರಿಜೆಕ್ಷನ್ ಬರುತ್ತಾ ಅಥವಾ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗುತ್ತಾ ಅನ್ನೋದು ನೋಡ್ತೋಬೇಕು. ಬಟ್ FMCG ಸೆಕ್ಟರ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಅದು ಒಂದು ಬೇಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಯಾರಾದರೂ ಫ್ರೆಶ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ದಯವಿಟ್ಟು 20,000 21,000 ಲೆವೆಲ್ ತನಕನಾದರೂ ಕಾಯಿರಿ. ಇವಾಗ ಬೇಡ, ಆಲ್ ಟೈಮ್ ಹೈಯಲ್ಲಿ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ACC ಇದ್ರ ಬಗ್ಗೆ ಒಂದು 4 ದಿನದ ಹಿಂದೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು, ನಾನು ಕವರ್ ಮಾಡೋಕ್ಕಾಗಿಲ್ಲ. ಐ ಥಿಂಕ್ ಕಿರಣ್ ಅವರು ಅನ್ಸುತ್ತೆ. ಸರಿ, ಇವತ್ತು ನೋಡೋಣ ಅಂತ ಬಂದಿದ್ದೀನಿ. ಸೊ ಸಿಮೆಂಟ್ ಅನ್ನೋದು ಒಂದು ಸಿಕ್ಲಿಕಲ್ ಸೆಕ್ಟರ್, ನಿಮಗೆ ಗೊತ್ತೇ ಇದೆ. ACCನಲ್ಲಿ ನೋಡಿ ಒಂದು ಆಲ್ ಟೈಮ್ ಹೈ ಝೋನಿಗೆ ಹೋಗಿ ಅಲ್ಲಿಂದ ಒಂದು ಶಾರ್ಪ್ ಆಗಿ ಒಂದು ರಿಜೆಕ್ಷನ್ ಬರ್ತಾ ಇದೆ. ಸೊ 2,500 ಒಂದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ಸಿಮೆಂಟ್ ಸೆಕ್ಟರಲ್ಲಿ ನನ್ನ ಪ್ರಕಾರ ಶ್ರೀ ಸಿಮೆಂಟು ಅಥವಾ ನಿಮಗೆ ಇವ್ರದ್ದು ಇದೆಯಲ್ಲ, ಅದಾನಿ ಅವ್ರದ್ದು ಇದು ತೊಗೊಂಡ್ರಲ್ಲ, ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ವಾ. ಸೊ ಈ ಥರ ಸ್ವಲ್ಪ ಬಿಗ್ ಪ್ಲೇಯರ್ಸ್ ಜೊತೆ ಇರಿ ಅಂತ ಹೇಳ್ತೀನಿ. ಈವನ್ ಗ್ರಾಸಿಮ್ ಆದರೂ ಓಕೆ. ಸೊ ACC ನಾನು ಫಂಡಮೆಂಟಲ್ಸ್ ಚೆಕ್ ಮಾಡಿಲ್ಲ, ಬಟ್ ಸ್ಟಾಕು ಆಲ್ ಟೈಮ್ ಹೈ ಮಾಡಿದೆ ಸದ್ಯದಲ್ಲೇ. ಆಲ್ ಸಿಮೆಂಟ್ ಸೆಕ್ಟರ್ ಕೂಡ ಮಾಡ್ತು ಅಂತ ಅನ್ಸುತ್ತೆ. ವಾಲ್ಯೂಮಲ್ಲೂ ನೋಡೋದಾದ್ರೆ ಇಲ್ಲಿ ಸ್ವಲ್ಪ ವಾಲ್ಯೂಮಲ್ಲಿ ಜಾಸ್ತಿ ಆಕ್ಟಿವಿಟಿ ಆದಂಗೆ ಕಾಣಿಸ್ತಾ ಇದೆ ಕೋವಿಡ್ ಆದಮೇಲಿಂದ. ಬಟ್ ಇದು ಸಿಕ್ಲಿಕಲ್ ಸೆಕ್ಟರ್ ನೀವು ನೋಡೋದಾದ್ರೆ 2007ರಿಂದ 2019 ತನಕ ಏನಂತ ಆಕ್ಟಿವಿಟಿ ಅಂತ ಆಗಿರೋದಿಲ್ಲ, ನಿಧಾನಕ್ಕೆ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಬಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ಇದು ಸ್ವಲ್ಪ ಸಿಕ್ಲಿಕಲ್ ಸೆಕ್ಟರ್ ಆಗಿರೋದ್ರಿಂದ ನೀವು ಜಾಸ್ತಿ ಎಕ್ಸ್ಪೋಜರ್ ಹೊಂದಿರೋದು ನನಗಂತೂ ರೆಕಮೆಂಡೆಡ್ ಇರಲ್ಲ. ಸೊ ಈಗ ಬಂದಿರೋಂಥದ್ದು ಕೂಡ ಫಸ್ಟ್ ಪುಲ್ ಬೇಕು, ಅದು ಕೂಡ ಮೇಜರಾಗಿ ಏನು ಹೋಗ್ತಾ ಇಲ್ಲ. ಇದ್ರ ಬೇಸ್ ಅನ್ನೋದು ಈ ಬಸ್ ಸ್ಟ್ಯಾಂಡಿನ ಬೇಸು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ 2100 ಆ ಲೆವೆಲ್ಲು. ಅಲ್ಲಿಂದ ಟೆಸ್ಟ್ ಮಾಡಿ ಮತ್ತೆ ರಿಜೆಕ್ಷನ್ ಬರ್ಬೋದು. ರಿಜೆಕ್ಷನ್ ಬಂದರೆ ಮತ್ತೆ 1,600 ಲೆವೆಲ್ ತನಕ ನಾವು ಬಂದು ಟೆಸ್ಟ್ ಆಗ್ಬೋದು. ಸೊ ಫ್ರೆಶ್ ಇನ್ವೆಸ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಒಂದು ಇದು ಫಸ್ಟ್ ಪುಲ್ ಬೇಕಾಗಿರೋದ್ರಿಂದ ಒಂದ್ಸಲ ಟೆಸ್ಟ್ ಆಗಿ ಆಮೇಲೆ ಯಾವ ರೀತಿ ಆಕ್ಟ್ ಆಗುತ್ತೆ ಅಂತ ನೋಡೋಣ, ಆದ್ಮೇಲೆ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಶಾರ್ಪ್ ಆಗಿ ರಿಜೆಕ್ಷನ್ ಬಂದಿರೋದು ತುಂಬ ನಿಧಾನಕ್ಕೆ ರಿಕವರಿ ಆಗ್ತಾಯಿದೆ. ಇಲ್ಲಿ ರೆಸಿಸ್ಟೆನ್ಸ್ ತಲೆ ಮೇಲೆ ಏನಿದೆ, ಹಾಗಾಗಿ ನಾಟ್ ರೆಕಮೆಂಡೆಡ್ ಫಾರ್ ಫ್ರೆಶ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನೀವೇ ಕೇಳಿದಂಥದ್ದು ಹರ್ಷ ಇಂಜಿನಿಯರ್ಸ್ ಅಂತ, ಇದ್ರದ್ದು ಕೂಡ ನಾನು ಫಂಡಮೆಂಟಲ್ ಚೆಕ್ ಮಾಡಿಲ್ಲ, ಏನು ಕಂಪ್ನಿ ಅಂತಲೂ ಗೊತ್ತಿಲ್ಲ. ನೋಡಿ ಇಲ್ಲಿ ನೀವು ಇದ್ರ ಮೇಲೆ ಒಂದು ಸಿಂಬಲ್ ಇನ್ಫೋ ಅಂತ ಬಂದಿರುತ್ತೆ, ಅದನ್ನು ಕೊಟ್ಟರೆ ಏನು ಅಂತ ಗೊತ್ತಾಗುತ್ತೆ. ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮೆಟಲ್ ಫ್ಯಾಬ್ರಿಕೇಶನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಸ್ಟಾಕಲ್ಲಿ ನೀವು ನೋಡೋದಾದರೆ ಒಂದು ದೊಡ್ಡದಾಗಿ ಇದು ಇತ್ತೀಚೆಗೆ ಲಿಸ್ಟ್ ಆಗಿರೋ ಕಂಪನಿ, ಜಾಸ್ತಿ ಡೇಟಾ ಇಲ್ಲ ಇದು. ಇಂಥ ಸ್ಟಾಕ್ಗಳನ್ನು ನಾವು ಏನೂ ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ನೋಡೋಣ, 2022ರಲ್ಲಿ ಓಪನ್ ಆಗಿರೋಂಥದ್ದು IPO ಬಂದಾಗಿಂದ ಕೆಳಗಡೆನೇ ಬಂದಿತ್ತು, ಈಗ ಇನ್ನೂ ರಿಕವರ್ ಆಗ್ತಾ ಇದೆ. ಸೊ ಫಂಡಮೆಂಟಲ್ಸ್ ನಾನು ಚೆಕ್ ಮಾಡಿದಲ್ಲ, ಏನೂ ಹೇಳೋಕ್ಕಾಗೋದಿಲ್ಲ. ಆದರೆ 400 ಅನ್ನೋದು ಒಂದು ಬೇಸ್ ಥರ ಆಗಿದೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ತೊಗೊತಾ ಇದೆ. ಸೊ 400 ಅಂತ ಬಂದಾಗ ನೀವು ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಇನ್ವೆಸ್ಟರ್ ಶಾರ್ಟ್ ಟರ್ಮಲ್ಲಿ ಏನಾದ್ರು ಮಾಡೋದಾದರೆ ಪ್ರಯತ್ನ ಪಡ್ತಾ ಹೋಗ್ಬೋದು. ಈಗ ಒಂದು ಲಾಂಗ್ ರೇಂಜಲ್ಲಿ ಒಂದು W ಪ್ಯಾಟರ್ನ್ ಕೂಡ ಆಗ್ಬೋದು ಆ ಟೈಮಲ್ಲಿ. ಬಟ್ ಸ್ಟಾಕ್ ಅಂತ ಏನು ಬುಲ್ಲಿಶ್ ಆಗಿ ಕಾಣಿಸ್ತಿಲ್ಲ ನನಗೆ. ಸೊ ಬಟ್ ಈ ಥರದ್ದೆಲ್ಲ ಹೊಸ ಸ್ಟಾಕು ಕೂಡ, ಮತ್ತು ನೋಡಿ ವಿಕ್ಗಳೇ ತುಂಬ ದೊಡ್ಡದಾಗಿ, ಅಂದರೆ ಒಂದೇ ದಿನದಲ್ಲಿ ತುಂಬ ದೊಡ್ಡ ಮೂವ್ಮೆಂಟ್ಗಳು ಆಗ್ತಾ ಇರೋದು ಕಾಣಿಸ್ತಾ ಇದೆ. ಚುಕ್ಕಿ ಆಡೋ ಸ್ಟಾಕು, ಈ ಥರ ಒಂದೇ ಸಲ ದೊಡ್ಡ ಮೂವ್ಮೆಂಟ್ ಕೊಡೋಂಥ ಸ್ಟಾಕು ಇದರಲ್ಲಿ ಜನರಲಿ ನಾನು ಅವಾಯ್ಡ್ ಮಾಡ್ತೀನಿ. ಬಟ್ ಮೋರೋವರ್ ಇದು ಫ್ರೆಶ್ ಸ್ಟಾಕ್ ಕೂಡ, ಇದರ ಮಲ್ಟಿಪಲ್ ಅಕರೆನ್ಸಸ್ ಎಲ್ಲ ಆಗಿದೆ, ವಿಚ್ ಇಸ್ ನಾಟ್ ಎ ಗುಡ್ ಸೈನ್ ಫಾರ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್. ಸ್ವಲ್ಪ ದಯವಿಟ್ಟು ಫಂಡಮೆಂಟಲ್ಸ್ ನೋಡಿಕೊಂಡು ನೀವು ಇದರಲ್ಲಿ ಏನು ಬೇಕಾದರೂ ಮಾಡಿ ಅಂತ ಹೇಳ್ತೀನಿ. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ದಯವಿಟ್ಟು ನಿಮ್ಮ ಅನಾಲಿಸಿಸ್ನ ಮಾಡಿ ಮುಂದುವರಿರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ TCS ಮತ್ತು ಟಾಟಾ ಸ್ಟೀಲ್ ಬಗ್ಗೆ ಇವತ್ತು ಒಂದು ಆಡಿಯೋ ಕಳಿಸಿದ್ದೆ ನಾನು. ಯಾಕೆ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟಲ್ಲಿ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು, ಯಾವ ರೀತಿ ಮಾಡ್ಬೋದು ಅಂತ ಒಂದು ಮೆಂಬರ್ಸಿಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಆಡಿಯೋ ಬಿಟ್ಟಿದೆ, ಒಂದು 6 ಮಿನಿಟ್ಸ್ದು. ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಎಲ್ಲರಿಗೂ ಒಂದು ವೀಡಿಯೋನ ಮಾಡ್ಕೊಡ್ತೀನಿ ಯಾವ ರೀತಿ ನೀವು ಕ್ಯಾಶ್ ಮಾರ್ಕೆಟಲ್ಲಿ ಮಾಡ್ತಾ ಹೋಗ್ಬೋದು. ಯಾಕಂದರೆ ಕ್ಯಾಶ್ ಮಾರ್ಕೆಟ್ ಮಾಡಿದ್ರೆ ಸುಮಾರು ಅಡ್ವಾಂಟೇಜಸ್ ಇದೆ. ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗುತ್ತಾ ಹೋಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಹೋಗುತ್ತೆ, ಜೊತೆಗೆ ಪೊಸಿಷನ್ ಸೈಜಿಂಗು ಕೂಡ ನೀವು ಟೇಕ್ ಕೇರ್ ಮಾಡ್ಕೋಬೋದು. ಸೊ ಇಂಟ್ರಾಡೇ ಅದ್ರಲ್ಲಿ ತೊಗೊಂಡ್ರೆ ಅಂದರೆ ನೀವು ಕ್ಯಾರಿ ಫಾರ್ವರ್ಡ್ ಕೂಡ ಮಾಡೋಕ್ಕಾಗಲ್ಲ, ಒಂದು ಡಿಸಿಪ್ಲಿನ ಕಳಿಸುತ್ತೆ. ಆಪ್ಷನ್ಸ್ನ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರೂ ನೀವು ಸಾಧ್ಯವಾದಷ್ಟು ನಿಫ್ಟಿ 50 ಇರುವಂಥ ಸ್ಟಾಕು, ಅಂದರೆ ಹೈ ಬೀಟಾ ಲಿಕ್ವಿಡಿಟಿ ಜಾಸ್ತಿ ಇರೋ ಸ್ಟಾಕ್ಸಲ್ಲಿ ಇಂಟ್ರಾಡೇ ಮಾಡಿ ಸಣ್ಣ ಪ್ರಮಾಣದಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಆಪ್ಷನ್ಸಿಗೆ ಬನ್ನಿ ಅನ್ನೋದು ನನ್ನ ರೆಕಮೆಂಡೇಷನ್. ನಾನು ಕೂಡ ಇನ್ಫ್ಯಾಕ್ಟ್ ಅದೇ ರೀತಿ ಶುರು ಮಾಡಿದ್ದಂಥದ್ದು. ಸೊ ಇವತ್ತು TCS ಅಲ್ಲಿ ಈ ಟೈಮಲ್ಲಿ ಪರ್ಫೆಕ್ಟಾಗಿ ಒಂದು ಹ್ಯಾಮರ್ ಮಾಡ್ತು.
ಇಲ್ಲಿ ಹಿಂದೆ ಒಂದು ಆಲ್ರೆಡಿ ಸಪೋರ್ಟ್ ತರದಿತ್ತು, ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಅಂತ ನೀವು ಅನ್ಕೋಬೋದು, ಏನು ಬೇಕಾದ್ರೂ ಅನ್ಕೋಬೋದು. ಸೊ ಈ ಟೈಮಲ್ಲಿಂದ ವಾಪಸ್ ಇದು ರಿಕವರಿ ಬರುತ್ತೆ, 3570 ಟಾರ್ಗೆಟ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದೇ ರೀತಿ ಸಿಕ್ತು. ಅದಾದಮೇಲೆ ಇನ್ನೂ ಕೂಡ ಕಂಟಿನ್ಯೂಷನ್ ಕೂಡ ಆಗಿದೆ TCS ಅಲ್ಲಿ. ಬಟ್ IT-ನಲ್ಲಿ ನಾನು ವ್ಯೂ ಹೇಳಿದ್ದೀನಿ, ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಬಟ್ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ TCS 3500ರಿಂದ 3600 ಝೋನಲ್ಲಿ. ಸೊ ಇದು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ನಾವು ಹಿಂದೆನೂ ಕೂಡ ಮಾತಾಡ್ಕೊಂಡಿದ್ವಿ. ಈ ಝೋನ್ನ ಬಿಟ್ಟು ಏನಾದ್ರು ಮೇಲ್ಗಡೆ ಹೋಯಿತು ಅಂತಂದರೆ ಆವಾಗ ಒಂದು ಚಾನ್ಸ್ ತಗೊಳ್ಳೋರಂತೆ, ಇಲ್ಲ ಅಂತಂದರೆ ಮತ್ತೆ ವಾಪಸ್ ಈ ಟ್ರೆಂಡ್ ಲೈನಿಗೆ ಬಂದು ಟೆಸ್ಟ್ ಆಗುತ್ತಲ್ಲ, ಆಗ ನೀವು IT ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು ಸೂಕ್ತ ಅಂತ ನನಗನ್ಸುತ್ತೆ. ಸೊ ನೋಡ್ತಾ ಹೋಗೋಣ, 3350 3400 ಈ ಲೆವೆಲಿಗೆ ಬರೋ ತನಕ ನಾನು ವೆಯ್ಟ್ ಮಾಡ್ತೀನಿ. ಎಗೇನ್ ಡಿಸ್ಕ್ಲೇಮರ್, ನಾನೊಬ್ಬ ಇನ್ವೆಸ್ಟರ್ ಆಗಿದ್ದೀನಿ TCS ಸ್ಟಾಕಲ್ಲಿ. ನೆಕ್ಸ್ಟು ಟಾಟಾ ಸ್ಟೀಲಲ್ಲಿ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಇಲ್ಲಿ ಮೇಲ್ಗಡೆ ಹೋಯಿತು, 131 ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇದ್ದೆ, ಆದರೆ ಅಷ್ಟು ಸಿಗಿಲ್ಲ. ಅದಾದಮೇಲೆ ವಾಪಸ್ ಬಂದು ಆಲ್ಮೋಸ್ಟ್ ಬ್ರೇಕ್ ಇವನಲ್ಲಿ ಕ್ಲೋಸ್ ಆಗಿದೆ, ವಿಚ್ ಇಸ್ ಓಕೆ. ಟಾಟಾ ಸ್ಟೀಲಿಗೆ ಏನೋ ಒಂದು ಒಳ್ಳೆ ಡೀಲ್ ಸಿಕ್ಕಿದೆ ಅಂತ, ಏನೋ ಒಂದು ಸ್ವಲ್ಪ ಗುಡ್ ನ್ಯೂಸ್ ಅಂತ ಕೇಳಿದೆ ನಾನು. ಸೊ ಯಾರಾದರೂ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ 132 133 ಲೆವೆಲಲ್ಲಿ ಎಕ್ಸಿಟ್ ಮಾಡ್ಕೊಳ್ಳಿ ಅಂತ. ಈಗಲೂ ನನಗೆ ಅಂಥ ಒಂದು ಬುಲ್ಲಿಶ್ ಆಗಿದೆ ಸ್ಟಾಕ್ ಅಂತ ಕಾಣಿಸ್ತಿಲ್ಲ, ಯಾಕಂದರೆ ಇದು ಒಂದು ವೀಕ್ಲಿ ಕ್ಯಾಂಡಲ್ ಮಂತ್ಲಿ ಕ್ಯಾಂಡಲ್ ನೋಡೋದಾದ್ರೆ ಒಂದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸು. ಅಫ್ಕೋರ್ಸ್ ಇಲ್ಲಿಂದ ಒಂದು ಏನು ಒಳ್ಳೆ ಪುಲ್ ಬ್ಯಾಕ್ ಬಂದಿತ್ತು ಈ ಝೋನಿಂದ 104ರಿಂದ, ಅದಕ್ಕೆ ಒಂದು ಫಸ್ಟ್ ಟೈಮ್ ಒಂದು ಪಾಸ್ ಆಗ್ತಾ ಇದೆ ಆಗಲಿ. ಸೊ ಒಂದು ಮಾರ್ಬೋಸು ಕ್ಯಾಂಡಲ್ ಕೂಡ 125 ಈ ಲೆವೆಲ್ನ ಮತ್ತೆ ಬಂದು ಟೆಸ್ಟ್ ಆಗ್ಬೋದು. ಅಲ್ಲೊಂದ್ಸಲ ಟೆಸ್ಟ್ ಆಗಿ ಅಥವಾ ಅಲ್ಲೊಂದು ಪಾಸ್ ಮಾಡಿ ಮತ್ತೆ ಮೇಲ್ಗಡೆ ಕೊಟ್ಟರೆ ಈಗೇನು ಇದು ಟಾಟಾ ಸ್ಟೀಲಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನ್ಬೋದು. ಅಲ್ಲಿ ತನಕ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ, ಯಾಕಂದರೆ ಇಲ್ಲಿಂದ ಒಂದು ಸ್ಟ್ರೈಟ್ ಆಗಿ ರಿಜೆಕ್ಷನ್ ಬರ್ತಾ ಇದೆ. ಇದು ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿ ಇಲ್ಲಿ ಉಳಿಯುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ವೀಕ್ ತನಕನೂ ಕೂಡ. ಸೊ ನೆಕ್ಸ್ಟು ಐಷರ್ ಮೋಟರ್ಸ್ ಇವತ್ತು ಟಾಪ್ ಗೇನರ್ ಅಲ್ವಾ ಐಷರ್ ಮೋಟರ್ಸು. ಎಂಥ ಬಿಗ್ ಕ್ಯಾಂಡ್ಲು ನೋಡಿ, ಈ ಥರ ಸ್ಟಾಕಲ್ಲಿ ಅಥವಾ ಯಾವುದೇ ಸ್ಟಾಕಲ್ಲಿ ಇಷ್ಟು ದೊಡ್ಡ ಕ್ಯಾಂಡ್ಲು ಮಾಡಿದ್ರೆ ನಾವೇನು ಮಾಡಬೇಕು ಅಂತ ಹೇಳ್ತೀವಿ, ಅದು ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುತ್ತೆ ಇಡೀ ದಿನ ಅಂತ. ಒಂದು ಕ್ಯಾಂಡಲ್ ಏನು ಬಂತು ಅದಾದಮೇಲೆ ಅಲ್ಲೇ ಉಳ್ಕೊಂತು. ಏನಾಗಿತ್ತು, ಏನು ನ್ಯೂಸ್ ಬಂದಿದೆ ನನಗೆ ಗೊತ್ತಿಲ್ಲ. ಏನಿರುತ್ತೆ ಅಂದರೆ ಹಬ್ಬದ ಸೀಸನ್ ಬರ್ತಾ ಇದೆ ಅಲ್ವಾ, ಹೊಸ ಗಾಡಿ ತೊಗೊಳೋರು ಇವ್ರದ್ದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಸೇಲ್ಸ್ ನಂಬರ್ ಬಂದಿರ್ಬೋದು, ಆ ಕಾರಣದಿಂದಾಗಿ ನ್ಯೂಸ್ ಆಗಿರ್ಬೋದು, ಮೋಸ್ಟ್ ಪ್ರಾಬ್ಲಿ ಅದೇ ಇರುತ್ತೆ. ಅಥವಾ ಯಾರಾದರೂ ಈ ಥರ ಅಡ್ವೈಸರಿಗಳು ಚೇಂಜ್ ಮಾಡಿರ್ಬೋದು, ಏನೋ ಟಾರ್ಗೆಟ್ ಪ್ರೈಸ್ನ 4000 ಹೋಗುತ್ತೆ 4100 ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಆ ರೀತಿ ಚೇಂಜ್ ಮಾಡಿರ್ತಾರೆ. ಸೊ ದಟ್ಸ್ ಓಕೆ. ಬಟ್ ಐಷರ್ ಮೋಟರ್ಸಲ್ಲಿ ನೀವು ನೋಡೋದಾದರೆ ಸ್ಟಾಕು ಆಲ್ಮೋಸ್ಟ್ ಆಲ್ ಟೈಮ್ ಹೈಯಲ್ಲೇ ಇದೆ ಅಲ್ವಾ. ಸೊ ಆಲ್ ಟೈಮ್ ಹೈ ಹತ್ರನೇ ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಬಸ್ ಸ್ಟ್ಯಾಂಡ್ ಏನು ಮಾಡಿತ್ತು, ಆ ರೆಸಿಸ್ಟೆನ್ಸ್ನ ದಾಟಿ ಮೇಲೆ ಹೋಗಿದೆ. ಈಗ ನೋಡಿ ಅದೇ ಸಪೋರ್ಟ್ ಆಗ್ತಾ ಹೋಗುತ್ತೆ. ಇನ್ನು ನಾವು ಎಷ್ಟು ಸಲ ಮಾತಾಡಿದ್ವೋ ಚಾರ್ಟ್ ಸ್ಟಾಕಲ್ಲಿ ಗೊತ್ತಿಲ್ಲ, ಯಾವುದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇರುತ್ತೋ ಅದೇ ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ. ಐ ಅಂತ ನೆನ್ಪಿಟ್ಕೊಳ್ಳಿ, ಇಲ್ಲೊಂದು ಕಣ್ಣು ಅಂತ ನೆನ್ಪಿಟ್ಕೊಳ್ಳಿ ಅಂತ ಈ ರೀತಿ ಎಲ್ಲ ಮಾತಾಡಿದ್ವಿ. ಈಗ ಇಲ್ಲೊಂದು ಒಳ್ಳೆ ಟ್ರೆಂಡ್ ಏನಲ್ಲಿ ಹೋಗ್ತಾ ಇದೆ, ಬಟ್ ಇದು ನಿಧಾನಕ್ಕೆ ಹೋಗ್ತಾ ಇದೆ. ಮೇ ಬಿ ಇದು ಎಂ ಪ್ಯಾಟರ್ನ, ಇದು ಎರಡು ಪಾಸಿಬಿಲಿಟಿ ಇರುತ್ತಲ್ವ. ಇಲ್ಲಿ ಒಂದು ಆಲ್ ಟೈಮ್ ಹೈ ಹತ್ರ ಬಂದಿರೋದ್ರಿಂದ ಇದು ಒಂದು ಎಂ ಪ್ಯಾಟರ್ನ್ ಆದರೆ ಮತ್ತೆ ವಾಪಸ್ ರಿಜೆಕ್ಷನ್ ಬರುತ್ತೆ. ಈ ಲೆವೆಲ್ಗೆ ಬಂದಾಗ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಇಲ್ಲ ಇಲ್ಲಿಂದ ವಾಪಸ್ ಹೋಗ್ತಿದೆ ಅಂತಂದರೆ ಈ ಝೋನಲ್ಲಿ ಹೋಗ್ಬಿಟ್ಟು ಮತ್ತೆ ಒಂದ್ಸಲ ಹಾಲ್ಟ್ ಮಾಡಿ ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಯಾವ ರೀತಿ, ಯಾಕೆಂದರೆ ಬಂದಿರುವಂಥದ್ದು ಮಾರಬೋಸು ಕ್ಯಾಂಡಲ್ ರಿಜೆಕ್ಷನ್. ಸೊ ಇದು ನಿಧಾನಕ್ಕೆ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಇದರಲ್ಲಿ ಅಂಥ ಕಾನ್ಫಿಡೆನ್ಸ್ ಇರೋದಿಲ್ಲ. ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ ಈ ಮಾರಬೋಸು ಕ್ಯಾಂಡಲ್ ಟಾಪು, ಅಂದರೆ 3600 ಅನ್ನೋದು. ಸೊ ಫ್ರೆಶ್ ಇನ್ವೆಸ್ಟ್ಮೆಂಟ್ ನಾಟ್ ರೆಕಮೆಂಡೆಡ್. ಹೊಸದಾಗಿ ಇನ್ವೆಸ್ಟ್ ಮಾಡೋರು 3000 ಲೆವೆಲ್ಗೆ ವೆಯ್ಟ್ ಮಾಡ್ಬೋದು ಐಷರ್ ಮೋಟರ್ಸಲ್ಲಿ. ಲಾಸ್ಟಾಗಿ ನಾವು ನೋಡ್ತಾ ಇರೋಂಥದ್ದು ಕೋಟಕ್ ಬ್ಯಾಂಕಲ್ಲಿ ನೆನ್ನೆ ಇನ್ನೂ ಮಾತಾಡ್ಕೊಂಡಿದ್ವಿ, 1750 ಬಂದರೆ ಒಳ್ಳೆ ಲೆವೆಲ್ಲು ಇನ್ವೆಸ್ಟ್ ಮಾಡೋರು ಮಾಡಿ ಅಂತ. ಇವತ್ತು ಎಕ್ಸಾಕ್ಟಾಗಿ ಅಲ್ಲಿಗೂ ಬಂದಿದೆ. ಬಟ್ 1680 1700 ಅನ್ನೋದು ಸೂಪರ್ ಲೆವೆಲ್ ಆಗಿರುತ್ತೆ. ಈಗ ಸ್ವಲ್ಪ ವೆಯ್ಟ್ ಆ್ಯಂಡ್ ವಾಚ್ ಮಾಡ್ಬೋದು. ಒಂದು ಮಿಡ್ ಟರ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು, ಟ್ರೇಡ್ ಮಾಡಬೇಕು ಅಂದರೆ ಕೋಟಕ್ ಬ್ಯಾಂಕ್ ಈಸ್ ಲುಕಿಂಗ್ ಇಂಟ್ರೆಸ್ಟಿಂಗ್. ಯಾಕೆಂದರೆ ಇದು ಹಿಸ್ಟಾರಿಕಲಿ ನೋಡ್ತಾ ಬರೋದಾದ್ರೆ ನೋಡಿ, ಒಂದು ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಕ್ಲೀನಾಗಿ ಬಂದು ಈಗ ಫಿಲ್ ಮಾಡಿ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನಿಗೆ ರೆಡಿ ಆಗ್ತಿದೆಯೋ ಅನ್ನೋ ಥರ ಅನಿಸ್ತಾ ಇದೆ. ಸೊ ಇದನ್ನೇ ನೀವು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯ್ತು ಅಂತಂದರೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ರಿಕವರಿ ಬರುತ್ತೆ. 1850 ಅನ್ನೋದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಕೋಟಕ್ ಬ್ಯಾಂಕಲ್ಲಿ. ಅಕಸ್ಮಾತ್ ಇಲ್ಲಿಂದ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಸ್ಟಾಕ್ ವೀಕ್ ಆಗ್ತಾ ಹೋಗುತ್ತೆ, ಲೋಯರ್ ಪ್ಯಾಟರ್ನ್ ಕನ್ಫರ್ಮೇಷನ್ ಆಗುತ್ತೆ. 1700 1680 ಲೆವೆಲ್ಗೆ ಮತ್ತೆ ಬರ್ತಾ ಹೋಗುತ್ತೆ. ಸೊ 1750 ಅನ್ನೋದು ಕೋಟಕ್ ಬ್ಯಾಂಕಿಗೆ ವೆರಿ ಇಂಪಾರ್ಟೆಂಟ್ ಲೆವೆಲ್. ಹಿಸ್ಟಾರಿಕಲಿ ಸಪೋರ್ಟ್ ತಗೊಂಡಿರುವಂಥ ಲೆವೆಲ್. ನೋಡ್ತಾ ಹೋಗೋಣ. ಒಂದು ಗ್ಯಾಪ್ ಇತ್ತು, ಗ್ಯಾಪ್ ಫಿಲ್ ಆಗಿದೆ. ಈಗ ಇಲ್ಲಿಂದ ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಬರ್ತಾ ಅನ್ನೋದು ಮುಂದಿನ ವಾರದಲ್ಲಿ ಡಿಸೈಡ್ ಆಗ್ತಾ ಹೋಗುತ್ತೆ. ಟ್ರ್ಯಾಕ್ ಮಾಡ್ತಾ ಇರಿ ಕೋಟಕ್ ಬ್ಯಾಂಕ್ನ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆರೋಗ್ಯ ವಿಮೆ ಯಾವ್ದು ಆಯ್ಕೆ ಮಾಡ್ಕೊಬೋದು ಅಂತ ಸರ್ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ ನೀವು. ನಾನು ಅದ್ರ ಬಗ್ಗೆ ಪ್ರತಿ ವಿಡಿಯೋದ ಕೆಳಗಡೆ ಕೂಡ ಡಿಸ್ಕ್ರಿಪ್ಷನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಗೈಡ್ ಅಂತ ಕೊಡ್ತಾ ಇದ್ದೀನಿ. ಅದನ್ನು ನೋಡಿ ಅದರಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಇದೆಯೋ, ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ನಾನು ಯಾವುದೋ ಇಂಥದ್ದು ಅಂತ ರೆಕಮೆಂಡ್ ಮಾಡೋದಿಲ್ಲ. ನಿಮಗೆ ಆ ಪ್ಯಾರಾಮೀಟರ್ ಸ್ಯಾಟಿಸ್ಫೈ ಆಗ್ತಾರ ಕಂಡೀಷನ್ಸ್ ಇದ್ದರೆ ಅದು ಯಾವುದೇ ಕಂಪ್ನಿ ಆಗಿದ್ರೂ ತೊಂದರೆ ಇಲ್ಲ, ನೀವು ಅದನ್ನ ಬೈ ಮಾಡಿ ನೀವು ಸುರಕ್ಷಿತವಾಗಿರಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ಕನ್ಸಿಡರಿಂಗ್. ನೀವು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅಂತ ಸುಮಾರು ಜನ ಇದನ್ನು ಮಾಡ್ತಾ ಇದ್ದೀರಾ. ದಯವಿಟ್ಟು 2023 ಒಳಗಡೆಗಾಗಿ ಎಲ್ಲರೂ ಒಂದು ಹೆಲ್ತ್ ಇನ್ಶೂರೆನ್ಸ್ನ ತಗೊಳ್ಳಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.